ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಜೂನ್ 15 ಭಾನುವಾರ. ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ 90ರಷ್ಟು ಸಕ್ಸಸ್ ಪಕ್ಕ ಅಂತ ಹೇಳಲಾಗುತ್ತಿದೆ. ಸೂರ್ಯದೇವರ ಕೃಪೆಯಿಂದಾಗಿ ಹಣ, ಯಶಸ್ಸು, ಬಂಪರ್ ಲಾಟರಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವೆಲ್ಲ ರೀತಿಯ ಲಾಭವನ್ನು ನಾಳೆಯಿಂದ ಪಡ್ಕೊಳ್ತಾರೆ ಅನ್ನೋದಾ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ 90%ಅಷ್ಟು ಸಕ್ಸಸ್ ಅಂತ ಹೇಳಲಾಗುತ್ತದೆ. ಇದು ಹಣಕಾಸಿನ ಜೊತೆಗೆ ಯಶಸ್ಸಿನ ಮೆಟ್ಟಿಲನ್ನು ಹೇರಲು ಸಾಧ್ಯವಾಗುತ್ತದೆ. ಯಾವುದಾದರೂ ಲಾಟರಿಯನ್ನು ಹಾಕಿದರೆ ಅದರಲ್ಲಿ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಬಹುದು. ಆದರೆ ಈ ಹಿಂದೆ ನೀವು ಮಾಡಿದಂತಹ ಒಂದಿಷ್ಟು ಹೂಡಿಕೆಗಳು ನಿಮಗೆ ಲಾಟರಿಯ ಸ್ವರೂಪದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನೀವು ಈ ಒಂದು ಸಂದರ್ಭದಲ್ಲಿ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಶುರು ಮಾಡೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನು ಭವಿಷ್ಯದಲ್ಲಿ ಪಡ್ಕೊಳ್ಬಹುದು. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಎಲ್ಲವೂ ಕೂಡ ಹೆಚ್ಚಾಗುವಂತ ಮಾಡುತ್ತೆ. ಯಾಕಂದರೆ ನೀವು ಮಾಡಿದಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸಿನ ಸುರಿಮಳೆ ಇರುತ್ತೆ. ಜೊತೆಗೆ ಅಲ್ಲಿರುವಂತಹ ಎಲ್ಲ ರೀತಿಯ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಅಂತ ಹೇಳಬಹುದು. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನೀವು ಆಫೀಸ್ನಲ್ಲಿ ಒಂದಿಷ್ಟು ತೊಡಕುಗಳನ್ನು ಎದುರಿಸ್ತಾ ಬೇಕಾಗಿ ಬರಬಹುದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ತಾನಾಗೆ ಸರಿ ಹೋಗುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಅಂತ ಹೇಳಬಹುದು. ಇನ್ನು ಕಚೇರಿಯಲ್ಲಿ ಇರ್ತಕ್ಕಂತಹ ಸ್ನೇಹಿತರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಮೇಲಾಧಿಕಾರಿಗಳೇ ಆಗಿರಬಹುದು, ಎಲ್ಲರೂ ಕೂಡ ನಿಮಗೆ ನಿಮ್ಮ ಯಶಸ್ಸಿಗೆ ಬೆಂಬಲವನ್ನು ನೀಡ್ತಾರೆ. ಅಥವಾ ನೀವು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಿಮ್ಮ ಪತ್ನಿಯೊಟ್ಟಿಗೆ ವಿಚಾರಿಸಿ ಅದರ ಜೊತೆಗೆ ನಿಮ್ಮ ಪತ್ನಿಯ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಮುಂದುವರೆದ್ರೆ ಉತ್ತಮವಾಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನೀವು ಅದರಲ್ಲೂ ಕೂಡ ಲಾಭವನ್ನು ಪಡ್ಕೊಳ್ತೀರಾ. ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ ಕೂಡ ಹಣಕಾಸಿನ ಕೊರತೆ ಇದ್ರೂ ಕೂಡ ಎಲ್ಲ ದೂರ ಆಗುತ್ತೆ. ನಿಮಗೆ ಹಣಕಾಸಿನ ಮೂಲಗಳಿಂದ, ಹಲವಾರು ಮೂಲಗಳಿಂದ ಆದಾಯದ ಒಂದು ಪರಿಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಸಾಲದ ಸಮಸ್ಯೆಗಳು ದೂರವಾಗುತ್ತೆ. ಆದರೂ ಕೂಡ ನೀವು ಏನಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದೀರಾ, ಸೈಟ್ ತಗೋತಾ ಇದ್ದೀರಾ, ಹಣ ಸಾಕಾಗ್ತಾ ಇಲ್ಲ ಅಂದರೆ ಸಾಲನೂ ಕೂಡ ಅತಿ ಸುಲಭವಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಹೂಡಿಕೆಗಳು ಮತ್ತು ಹಣಕಾಸಿನ ವ್ಯವಸ್ಥೆಗಳು ಉತ್ತಮವಾಗಿರುತ್ತೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಆರೋಗ್ಯವನ್ನು ಈ ಒಂದು ಸಂದರ್ಭದಲ್ಲಿ ಜೋಪಾನವಾಗಿ ನೋಡ್ಕೊಳ್ಳೋದು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ. ಏಕೆಂದರೆ ಒಬ್ಬ ಮನುಷ್ಯ ಒಂದು ಸಲ ಹುಷಾರು ತಪ್ಪಿದ್ರೆ ಆ ಒಂದು ದಿನ ಎಲ್ಲ ವೇಸ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಕೆಲಸ ಕಾರ್ಯ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನೀವು ಪಾಸಿಟಿವ್ ಆಗಿ ನಿಮ್ಮ ಒಂದು ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ನೀವು ಮನೆ ವಿಷಯದಲ್ಲೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ಈ ಒಂದು ಸಂದರ್ಭದಲ್ಲಿ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ವಿಪರೀತವಾಗಿ ಜಯಪೂರ್ತಿಯಾಗಿ ಯಶಸ್ಸನ್ನು ಕಂಡುಕೊಳ್ಳಬಹುದು. ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ, ತುಲಾರಾಶಿ, ಮೇಷರಾಶಿ, ಮೀನರಾಶಿ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.